ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಪುದೀನ ಪೆಪ್ಪರ್ ಡ್ರೈಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗೂ ಕೂಡ ಮಾಡಬಹುದು. ಬನ್ನಿ ಯಾವ ರೀತಿಯಾಗಿ ಪುದೀನ ಪೆಪ್ಪರ್ ಡ್ರೈಯನ್ನು ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 2 ಟೊಮೊಟೊ ಹಣ್ಣು, 2 ಈರುಳ್ಳಿಯನ್ನು ಈ ಥರ ಉದ್ದುದ್ದ ಹೆಚ್ಚಿಟ್ಕೊಂಡ್ರೆ ಸಾಕು. ಟೊಮೊಟೊ ಹಣ್ಣನ್ನು ಕೂಡ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. ಈ ಥರ ನೋಡಿದ್ರಲ್ಲ ವಿಡಿಯೋದಲ್ಲಿ, ಈ ರೀತಿಯಾಗಿ ಹೆಚ್ಚಿಟ್ಕೊಂಡ್ರೆ ಸಾಕು. ಆಮೇಲೆ 2 ದೊಡ್ಡ ಬೆಳ್ಳುಳ್ಳಿಯನ್ನು ತಗೊಂಡು ಈ ಥರ ಜಜ್ಜಿಟ್ಕೊಂಡಿದ್ದೀನಿ. ಪುದೀನ ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಪುದೀನ ಸೊಪ್ಪನ್ನು ಜಾಸ್ತಿಯಾಗಿ ತಗೋಬೇಕು. ಮಸಾಲೆ ಐಟಮ್ ಆಗಿ 3 ಚಕ್ಕೆ, 4 ಲವಂಗ ಇಷ್ಟೇ ತೊಗೊಂಡಿರೋದು. ಇದನ್ನು ಕುಟ್ಟಣಿಕೆಯಲ್ಲಿ ಕುಟ್ಟಿಟ್ಕೋಬೇಕು. ಇಷ್ಟೇ ಐಟಮ್ ಆಗಿರೋದ್ರಿಂದ ಮಿಕ್ಸಿಲಿ ರುಬ್ಬಿದ್ರೆ ಅದು ಟೇಸ್ಟಿ ಆಗಿರೋದಿಲ್ಲ. ಸೊ ಹಾಗೆ ಜಜ್ಜಿಟ್ಕೊಂಡು ಸ್ವಲ್ಪ ತರಿಯಾಗಿ ಪೌಡ್ರ್ ಆದರೆ ಸಾಕು. ಇನ್ನೊಂದು ಕಡೆ ಒಂದು ಪಾನ್ ಇಟ್ಕೊಂಡು 4 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಟೊಮೊಟೊ ಹಣ್ಣು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಹಸಿ ವಾಸನೆ ಹೋದ ನಂತರ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು, ಬೆಳ್ಳುಳ್ಳಿ ಸ್ಮೆಲ್ ಹೋದ ತಕ್ಷಣ ಹೆಚ್ಚಿಟ್ಕೊಂಡಿರುವಂತಹ ಪುದೀನ ಸೊಪ್ಪನ್ನು ಹಾಕಿ, ಉಪ್ಪು ಹಾಕಿ, ಚಿಕನ್ಗೂ ಸೇರಿಸಿ ಉಪ್ಪು ಹಾಕಿ, 1 kg ಚಿಕನ್ನ ಆ್ಯಡ್ ಮಾಡಿ, ಚಿಕನ್ ಮುಳುಗೋವರೆಗೂ ನೀರು ಹಾಕಿ, ಬರೀ ಕೊತ್ತಂಬರಿ ಪುಡಿಯನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಬಾಯಿ ಮುಚ್ಚಿ ಇಟ್ಟಿದ್ದೀನಿ. 10-15 ನಿಮಿಷ ಆದ ತಕ್ಷಣ ಅದು ಸ್ವಲ್ಪ ಓಪನ್ ಮಾಡಿ ಅದನ್ನು ಕೆಳಗೆ ಮೇಲೆ ಮಾಡಬೇಕು. ಏಕೆ ಅಂತಂದರೆ ಕೆಳಗಡೆ ಈರುಳ್ಳಿ ಎಲ್ಲ ಹಾಕಿದಾಗ ನಾವು ಮಿಕ್ಸ್ ಮಾಡಿರಲ್ಲ. ಸೊ ಕೆಳಗಡೆ ಎಲ್ಲ ನೀರು ಹೋದರೆ ಚೆನ್ನಾಗಿ ಬೇಯುತ್ತೆ ಅಂತ. ಎಲ್ಲ ಮಿಕ್ಸ್ ಮಾಡಿದ ನಂತರ ಕುಟ್ಟಿಟ್ಕೊಂಡಿರುವಂತಹ ಚಕ್ಕೆ ಮತ್ತು ಲವಂಗದ ಪುಡಿಯನ್ನು ಹಾಕಿ ಸ್ವಲ್ಪ ಕೈ ಆಡಿಬಿಟ್ಟು ಮತ್ತೆ ಅಗೇನ್ ಮುಚ್ಚಿಡಬೇಕು. ಈಗ ಆ ನೀರೆಲ್ಲ ಡ್ರೈ ಆಗೋವರೆಗೂ ಹಾಗೆ ಬೇಯಿಸ್ಕೋಬೇಕು. ಕುಕ್ಕರಲ್ಲಿ ಹಾಕಿದ್ರೆ ಬೇಗ ಬೇಯುತ್ತೆ ಅಷ್ಟೇ, ಆದರೆ ಟೇಸ್ಟ್ ಬರೋದಿಲ್ಲ. ಹಾಗಾಗಿ ಡೈರೆಕ್ಟಾಗಿ ಈ ಥರ ಬೇಯಿಸ್ಕೊಳ್ಳಿ. ಒಂದು 5-10 ನಿಮಿಷ ಅಂದರೆ ಆ ಫುಲ್ ಅದು ಡ್ರೈ ಆಗಿ ಈ ಥರ ಈ ಲೆವೆಲಲ್ಲಿ ನೀರಿರಬೇಕು. ಅದಾದ ನಂತರ 2 ಸ್ಪೂನು ಪೆಪ್ಪರ್ ಪೌಡರನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಟಿದ್ದೀನಿ. ನೋಡಿ, ಪೆಪ್ಪರ್ ಹಾಕೋಕ್ಕಿಂತ ಮುಂಚೆ ಅದರಲ್ಲಿ ಒಂದು 2 ಲೋಟದಷ್ಟು ನೀರಿರಬೇಕು. ಅಷ್ಟಿರೋವರೆಗೂ ನಾವು ಚಿಕನನ್ನು ಅದೇ ರೀತಿಯಾಗಿ ಬಾಡಿಸ್ಕೋಬೇಕು. ಆದ ನಂತರ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡಿದ ನಂತರ ಒಂದು 5-10 ನಿಮಿಷಕ್ಕೆ ಎಲ್ಲ ರೆಡಿ ಆಗುತ್ತೆ. ನೋಡಿ ಯಾವ ರೀತಿಯಾಗಿ ಚಿಕನ್ ಡ್ರೈ ರೆಡಿ ಆಯಿತು ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಮಾಡ್ಕೊತೀನಿ. ನಾವು ಹಾಕಿರುವಂತಹ ನೀರೆಲ್ಲ ಫುಲ್ಲು ಡ್ರೈ ಆಗಿರಬೇಕು. ಬರೀ ಎಣ್ಣೆ ಸಪ್ರೇಟ್, ಚಿಕನ್ ಸಪ್ರೇಟ್ ಲೆವೆಲ್ಗೆ ಆಗಿರಬೇಕು. ನೋಡಿ, ಇಲ್ಲಿ ಸೈಡಲ್ಲೆಲ್ಲ ಹಾಗೆ ಇದು ಮಾಡಿದ್ರೆ ಇನ್ನು ಸೈಡಲ್ಲೆಲ್ಲ ಎಣ್ಣೆ ಕಾಣಿಸುತ್ತೆ. ಸೊ ಆ ರೀತಿಯಾಗಿ ಹಾಗೆ ಬಗ್ಸಿಟ್ಕೊಂಡ್ರೆ ಎಣ್ಣೆ ಮತ್ತು ಸಪ್ರೇಟ್ ಮಾಡ್ಕೊಬೋದು. ಆ ಲೆವೆಲ್ಗೆ ನಾವು ಚಿಕನನ್ನು ಬೇಯಿಸ್ಕೋಬೇಕು. ಈಗ ಚಿಕನ್ ಕೂಡ ಬೆಂದಿರುತ್ತೆ, ಜೊತೆಗೆ ತುಂಬ ಟೇಸ್ಟಿಯಾಗೂ ಕೂಡ ಆಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಪುದೀನ ಪೆಪ್ಪರ್ ಡ್ರೈಯನ್ನು ಮಾಡೋದು ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್.